ಆತ್ಮೀಯರೇ ನಮಸ್ಕಾರ. ನಿಮಗೆಲ್ಲರಿಗೂ ಅರಿವಿನ ಗುಡಿಗೆ ಸ್ವಾಗತ. ನಾವೀಗ 7ನೇ ತರಗತಿಯ ವಿಜ್ಞಾನ ವಿಷಯದ 3ನೇ ಅಧ್ಯಾಯ ವಿದ್ಯುತ್ ಶಕ್ತಿ ಮಂಡಲಗಳು ಮತ್ತು ಅದರ ಘಟಕಗಳು ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಚರ್ಚೆ ಮಾಡೋಣ. ನಮ್ಮ ಕಲಿಕೆಯನ್ನ ವಿಸ್ತರಿಸಿಕೊಳ್ಳೋಣ. ಈ ವಿಭಾಗದಲ್ಲಿ ಮೊದಲ ಪ್ರಶ್ನೆ ಬಂದ್ಬಿಟ್ಟು ತಪ್ಪಾದ ಹೇಳಿಕೆಯನ್ನು ಆರಿಸಿ ಅಂತ ಇದೆ. ಮೊದಲ ಹೇಳಿಕೆ ಬಂದ್ಬಿಟ್ಟು ವಿದ್ಯುನ್ಮಂಡಲದಲ್ಲಿ ಒತ್ತುಗುಂಡಿಯು ವಿದ್ಯುತ್ ಪ್ರವಾಹದ ಆಕರವಾಗಿದೆ. ಎರಡನೆಯ ಹೇಳಿಕೆ ಒತ್ತುಗುಂಡಿಯು ವಿದ್ಯುನ್ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಸಹಾಯ ಮಾಡುತ್ತದೆ. ಹಾಗೆಯೇ ಮೂರನೇ ಹೇಳಿಕೆ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ವಿದ್ಯುತ್ ಬಳಸಲು ಒತ್ತುಗುಂಡಿಯು ನಮಗೆ ಸಹಾಯ ಮಾಡುತ್ತದೆ. ಮತ್ತು ನಾಲ್ಕನೆಯ ಹೇಳಿಕೆ ಒತ್ತುಗುಂಡಿಯು ಸಂಪರ್ಕರಹಿತ ಸ್ಥಾನದಲ್ಲಿದ್ದಾಗ ಅದರ ತುದಿಗಳ ನಡುವೆ ಗಾಳಿ ತುಂಬಿರುತ್ತದೆ. ಇವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂದರೆ ವಿದ್ಯುನ್ಮಂಡಲದಲ್ಲಿ ಒತ್ತುಗುಂಡಿಯು ವಿದ್ಯುತ್ ಪ್ರವಾಹದ ಆಕರವಾಗಿದೆ ಅನ್ನೋದು ತಪ್ಪಾದ ಹೇಳಿಕೆ. ಈಗ ಎರಡನೆಯ ಪ್ರಶ್ನೆಗೆ ಹೋಗೋಣ. ಚಿತ್ರ 3.16 ಗಮನಿಸಿ. ಯಾವ ವಸ್ತುವಿನ ಮೂಲಕ ಎ ಮತ್ತು ಬಿ ತುದಿಗಳನ್ನು ಸಂಪರ್ಕಿಸಿದರೆ ದೀಪವು ಬೆಳಗುವುದಿಲ್ಲ ಅಂತ ಇದೆ. ಇದಕ್ಕೆ ನಾವು ಉತ್ತರವನ್ನು ನೋಡೋದಾದರೆ ವಿದ್ಯುತ್ ನಿರೋಧಕಗಳಾದ ಮರ, ಪ್ಲಾಸ್ಟಿಕ್, ರಬ್ಬರ್ ಅಥವಾ ಗಾಜಿನಂತಹ ವಸ್ತುಗಳನ್ನು ಬಳಸಿ ಎ ಮತ್ತು ಬಿ ತುದಿಗಳನ್ನು ಸಂಪರ್ಕಿಸಿದರೆ ವಿದ್ಯುತ್ ಪ್ರವಹಿಸುವುದಿಲ್ಲ ಮತ್ತು ದೀಪವು ಬೆಳಗುವುದಿಲ್ಲ. ಈಗ ಮೂರನೆಯ ಪ್ರಶ್ನೆಯನ್ನು ನೋಡೋಣ. ಚಿತ್ರ 3.17ರಲ್ಲಿ ಒಂದು ದೀಪದ ತಂತು ಕಡಿದು ಹೋದರೆ ಇನ್ನೊಂದು ದೀಪವು ಉರಿಯುತ್ತದೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಇದೆ. ಈ ಚಿತ್ರವನ್ನು ನಾವು ಸರಿಯಾಗಿ ಗಮನಿಸಬೇಕು. ಇದಕ್ಕೆ ಉತ್ತರವನ್ನು ನೋಡೋದಾದರೆ ಇಲ್ಲ, ಇನ್ನೊಂದು ದೀಪವು ಉರಿಯುವುದಿಲ್ಲ. ಏಕೆಂದರೆ ಇದು ಸರಣಿ ಜೋಡಣೆಯಾಗಿದ್ದು ಒಂದು ದೀಪದ ತಂತು ಕಡಿದು ಹೋದರೆ ವಿದ್ಯುನ್ಮಂಡಲವು ಕಡಿತಗೊಳ್ಳುತ್ತದೆ, ಅಂದರೆ ತೆರೆದ ಮಂಡಲವಾಗುತ್ತದೆ. ಮಂಡಲ ಪೂರ್ಣಗೊಳ್ಳದ ಕಾರಣ ವಿದ್ಯುತ್ ಪ್ರವಾಹ ಅಂತಕ್ಕಂಥದ್ದು ನಿಲ್ತದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4. ಒಂದು ವಿದ್ಯುನ್ಮಂಡಲವನ್ನು ನಿರ್ಮಿಸುವಾಗ ಸಂಪರ್ಕಿಸುವ ತಂತಿಗಳ ನಿರೋಧಕ ಹೊದಿಕೆಯನ್ನು ತೆಗೆದುಹಾಕಲು ಒಬ್ಬ ವಿದ್ಯಾರ್ಥಿಯು ಮರೆತಿದ್ದಾನೆ. ದೀಪ ಮತ್ತು ವಿದ್ಯುತ್ ಕೋಶ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ದೀಪ ಉರಿಯುತ್ತದೆಯೇ ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಉತ್ತರ ಇಲ್ಲ, ದೀಪವು ಉರಿಯುವುದಿಲ್ಲ. ತಂತಿಯ ಮೇಲಿರುವ ಪ್ಲಾಸ್ಟಿಕ್ ಅಥವಾ ರಬ್ಬರ್ ಹೊದಿಕೆಯು ವಿದ್ಯುತ್ ನಿರೋಧಕವಾಗಿದೆ. ಅದನ್ನು ತೆಗೆಯದಿದ್ದರೆ ಲೋಹದ ತಂತಿಯ ನೇರ ಸಂಪರ್ಕ ಸಿಗುವುದಿಲ್ಲ ಮತ್ತು ವಿದ್ಯುತ್ ಪ್ರವಹಿಸಲು ಸಾಧ್ಯವಿಲ್ಲ. ಗೊತ್ತಾಯ್ತಾ? ಇನ್ನು 5ನೆಯ ಪ್ರಶ್ನೆ. ವಿದ್ಯುತ್ ಘಟಕಗಳ ಚಿಹ್ನೆಗಳನ್ನು ಬಳಸಿಕೊಂಡು ಒಂದು ಸರಳ ಟಾರ್ಚ್ಗಾಗಿ ವಿದ್ಯುನ್ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ ಅಂತ ಇದೆ. ಈ ಸರಳ ಟಾರ್ಚ್ನ ರೇಖಾಚಿತ್ರ ಅಂತಕ್ಕಂಥದ್ದನ್ನು ಇಲ್ಲಿ ನೀಡಲಾಗಿದೆ. ಇದರ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ನೋಡೋದಾದರೆ ವಿದ್ಯುತ್ ಕೋಶದ ಧನ ತುದಿಯಿಂದ ಒತ್ತುಗುಂಡಿಗೆ, ಒತ್ತುಗುಂಡಿಯಿಂದ ವಿದ್ಯುತ್ ದೀಪಕ್ಕೆ ಮತ್ತು ದೀಪದಿಂದ ಮರಳಿ ವಿದ್ಯುತ್ ಕೋಶದ ಋಣ ತುದಿಗೆ ವಾಹಕ ತಂತಿಯನ್ನು ಮೇಲಿನಂತೆ ಸಂಪರ್ಕಿಸಬೇಕು. ಆಗ ಸರಳ ಟಾರ್ಚ್ ಮಂಡಲದ ರೇಖಾಚಿತ್ರ ಅಂತಕ್ಕಂಥದ್ದು ಸಿದ್ಧ ಆಗ್ತದೆ. ಈಗ ಪ್ರಶ್ನೆ 6 ನೋಡೋಣ. ಚಿತ್ರ 3.18ರಲ್ಲಿ ಅಂದರೆ ಈ ಚಿತ್ರವನ್ನು ಪಕ್ಕದ ಚಿತ್ರವನ್ನು ಗಮನಿಸಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಈ ಉತ್ತರಗಳನ್ನು ಈಗ ನೋಡೋಣ. ಮೊದಲ ಪ್ರಶ್ನೆಗೆ ಉತ್ತರ S2 ಸಂಪರ್ಕ ಸಹಿತ ಮತ್ತು S1 ಸಂಪರ್ಕರಹಿತ ಇದ್ದಾಗ S1 ಮುಖ್ಯ ಗುಂಡಿಯಾಗಿದ್ದರೆ ಮಂಡಲ ಪೂರ್ಣಗೊಳ್ಳುವುದಿಲ್ಲ, ಅಂದರೆ ಯಾವುದೇ ದೀಪ ಅಂತಕ್ಕಂಥದ್ದು ಉರಿಯುವುದಿಲ್ಲ. ಇನ್ನು ಎರಡನೆಯ ಪ್ರಶ್ನೆಗೆ ಉತ್ತರ S2 ಸಂಪರ್ಕರಹಿತ ಮತ್ತು S1 ಸಂಪರ್ಕ ಸಹಿತ ಇದ್ದಾಗ ಇದು ಸರಣಿ ಮಂಡಲ ಆಗಿರೋ ಕಾರಣ S1 ಆಫ್ ಆಗಿದ್ದರೆ ಇಡೀ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಹಾಗಾಗಿ ಯಾವುದೇ ದೀಪ ಉರಿಯೋದಿಲ್ಲ. ಇನ್ನು ಮೂರನೆಯ ಪ್ರಶ್ನೆಗೆ ಉತ್ತರ ಎರಡೂ ಸಂಪರ್ಕ ಸಹಿತ ಅಂದರೆ ಆನ್ ಇದ್ದಾಗ ಏನಾಗುತ್ತೆ, ಮಂಡಲ ಸಂಪೂರ್ಣವಾಗಿ ಪೂರ್ಣಗೊಂಡು ಎಲ್ಲ ದೀಪಗಳು ಉರಿಯುತ್ತವೆ. ನಾಲ್ಕನೆಯ ಪ್ರಶ್ನೆಗೆ ಉತ್ತರ ಎರಡೂ ಸಂಪರ್ಕರಹಿತ ಇದ್ದಾಗ ಸಹಜವಾಗಿ ಯಾವುದೇ ದೀಪ ಅಂತಕ್ಕಂಥದ್ದು ಉರಿಯೋದಿಲ್ಲ. ಈಗ 7ನೆಯ ಪ್ರಶ್ನೆ. ಚಿತ್ರ 3.19ರಲ್ಲಿ ತೋರಿಸಿರುವಂತೆ ಒಂದು ವಿದ್ಯುನ್ಮಂಡಲವನ್ನು ವಿದ್ಯುತ್ ರಚಿಸಿದ್ದಾನೆ. ವಿದ್ಯುನ್ಮಂಡಲವನ್ನು ಪೂರ್ಣಗೊಳಿಸಿದ ನಂತರವೂ ದೀಪವು ಉರಿಯುವುದಿಲ್ಲ. ಸಂಭವನೀಯ ಕಾರಣಗಳು ಯಾವುವು? ಈ ದೋಷಪೂರಿತ ಕಾರ್ಯಾಚರಣೆಗೆ ಸಾಧ್ಯವಾದಷ್ಟು ಕಾರಣಗಳನ್ನು ಪಟ್ಟಿ ಮಾಡಿ ದೀಪವು ಏಕೆ ಉರಿಯಲಿಲ್ಲ ಎಂಬುದನ್ನು ಕಂಡುಹಿಡಿಯಲು ನೀವು ಏನನ್ನು ಮಾಡುವಿರಿ ಅನ್ನೋದು ಪ್ರಶ್ನೆ. ಅವರು ಪ್ರಶ್ನೆಯಲ್ಲಿ ದೀಪ ಉರಿಯದಿರಲು ಸಂಭವನೀಯ ಕಾರಣಗಳನ್ನು ಕೇಳಿದರೆ ಅದರಲ್ಲಿ ಮೊದಲ ಕಾರಣ ಬಂದ್ಬಿಟ್ಟು ವಿದ್ಯುತ್ ಕೋಶವು ಅಂದರೆ ಬ್ಯಾಟ್ರಿ ಖಾಲಿಯಾಗಿರಬಹುದು. ಎರಡನೆಯ ಕಾರಣ ದೀಪದ ತಂತು ಕಡಿದು ಹೋಗಿರಬಹುದು, ಅಂದರೆ ಬಲ್ಬ್ ಹಾಳಾಗಿರಬಹುದು. ಮೂರನೆಯ ಸಂಭವನೀಯ ಕಾರಣ ಅಂದರೆ ವಾಹಕ ತಂತಿಗಳ ಸಂಪರ್ಕ ಸಡಿಲವಾಗಿರಬಹುದು. ಇನ್ನು ನಾಲ್ಕನೆಯದು ತಂತಿಯ ಮೇಲಿನ ಪ್ಲಾಸ್ಟಿಕ್ ನಿರೋಧಕ ಹೊದಿಕೆಯನ್ನು ಸಂಪೂರ್ಣವಾಗಿ ತೆಗೆಯದಿರಬಹುದು. ಇವು ಸಂಭವನೀಯ ಕಾರಣಗಳು. ಇದನ್ನು ಹೇಗೆ ಕಂಡುಹಿಡಿಯುವುದು ಅಂದರೆ ಮಂಡಲದಲ್ಲಿ ತಂತಿಗಳು ಬಿಗಿಯಾಗಿ ಜೋಡಣೆಯಾಗಿವೆಯೇ ಎಂದು ಮೊದಲು ಪರೀಕ್ಷಿಸಬೇಕು.
ನಂತರ ಹೊಸ ವಿದ್ಯುತ್ ಕೋಶ ಮತ್ತು ಹೊಸ ದೀಪವನ್ನು ಒಂದೊಂದಾಗಿ ಬದಲಾಯಿಸಿ ಮಂಡಲವನ್ನು ಏನು ಮಾಡಬೇಕು, ಪರೀಕ್ಷಿಸಬೇಕು. ಇನ್ನು 8ನೆಯ ಪ್ರಶ್ನೆ, ಚಿತ್ರ 3.21ರಲ್ಲಿ ಒತ್ತುಗುಂಡಿಯನ್ನು ಸಂಪರ್ಕಿಸಿದ್ದರೂ ಯಾವ ಸಂದರ್ಭದಲ್ಲಿ ವಿದ್ಯುತ್ ದೀಪ ಬೆಳಗುವುದಿಲ್ಲ? ಇದಕ್ಕೆ ನಾವು ಉತ್ತರವನ್ನು ನೋಡೋದಾದರೆ, ಸಾಮಾನ್ಯವಾಗಿ ಈ ಕೆಳಗಿನ ಸಂದರ್ಭಗಳಲ್ಲಿ ಒತ್ತುಗುಂಡಿಯನ್ನು ಸಂಪರ್ಕಿಸಿದರೂ ವಿದ್ಯುತ್ ದೀಪ ಬೆಳಗುವುದಿಲ್ಲ. ಆ ಸಂದರ್ಭಗಳು ಯಾವ್ಯಾವು ಅಂದರೆ, ಮೊದಲನೇದು 2 ವಿದ್ಯುತ್ ಕೋಶಗಳನ್ನು ತಪ್ಪಾಗಿ ಜೋಡಿಸಿದಾಗ, ಉದಾಹರಣೆಗೆ ಒಂದು ಕೋಶದ ಧನ ತುದಿಯನ್ನು ಇನ್ನೊಂದು ಕೋಶದ ಧನ ತುದಿಗೆ ಅಥವಾ ಋಣ ತುದಿಯನ್ನು ಋಣ ತುದಿಗೆ ಸೇರಿಸಿದಾಗ. ಇನ್ನು 2ನೆಯ ಸಂದರ್ಭ, ಮಂಡಲದಲ್ಲಿ ವಾಹಕ ತಂತಿಯ ಬದಲು ಮರ, ರಬ್ಬರ್ ಅಥವಾ ಪ್ಲಾಸ್ಟಿಕ್ನಂತಹ ವಿದ್ಯುತ್ ನಿರೋಧಕ ವಸ್ತುಗಳನ್ನು ಅಂದರೆ ಅವಾಹಕ ವಸ್ತುಗಳನ್ನು ಬಳಸಿದಾಗ. ಇನ್ನು 3ನೆಯ ಕಾರಣ, ಬ್ಯಾಟರಿ ಖಾಲಿಯಾಗಿದ್ದಾಗ ಅಥವಾ ದೀಪವು ಹಾಳಾಗಿದ್ದಾಗ. ಈ ಸಂದರ್ಭಗಳಲ್ಲಿ ಮಂಡಲ ಅಂತಕ್ಕಂಥದ್ದು ಪೂರ್ಣ ಆಗಿದ್ದರೂ ಕೂಡ ವಿದ್ಯುತ್ತು ಬೆಳಗೋದಿಲ್ಲ. ಇನ್ನು ಮುಂದಿನ ಪ್ರಶ್ನೆ 9, ಬ್ಯಾಟರಿಯಲ್ಲಿ ಧನ ಮತ್ತು ಋಣ ಚಿಹ್ನೆಗಳನ್ನು ಓದಲು ಸಾಧ್ಯವಾಗುತ್ತಿಲ್ಲ ಎಂದು ಭಾವಿಸೋಣ. ಈ ಬ್ಯಾಟರಿಯ 2 ತುದಿಗಳನ್ನು ಗುರುತಿಸಲು ಒಂದು ವಿಧಾನವನ್ನು ಸೂಚಿಸಿ ಅಂತ ಇದೆ. ಆ ವಿಧಾನವನ್ನು ಉತ್ತರ ರೂಪದಲ್ಲಿ ನೋಡೋದಾದರೆ, ವಿದ್ಯುತ್ ಕೋಶದ ಅಂದರೆ ಬ್ಯಾಟರಿಯ ಆಕಾರವನ್ನು ಗಮನಿಸಿ ನಾವು ತುದಿಗಳನ್ನು ಸುಲಭವಾಗಿ ಗುರುತಿಸಬಹುದು. ಅದು ಹೇಗೆಂದರೆ, ಬ್ಯಾಟರಿಯ ಒಂದು ತುದಿಯಲ್ಲಿ ಉಬ್ಬಿರುವ ಸಣ್ಣ ಲೋಹದ ಟೋಪಿ ಇರುತ್ತೆ, ಅದು ಯಾವಾಗಲೂ ಧನ ತುದಿ ಅಂದರೆ ಪ್ಲಸ್ ಆಗಿರುತ್ತೆ. ಇನ್ನೊಂದು ತುದಿಯಲ್ಲಿ ಚಪ್ಪಟೆಯಾದ ಲೋಹದ ತಟ್ಟೆ ಇರುತ್ತದೆ, ಅದು ಋಣ ತುದಿ ಆಗಿರುತ್ತೆ. ಈ ವಿಧಾನವನ್ನು ಬಳಸಿ ನಾವು ಬ್ಯಾಟರಿಯ ಧನ ಮತ್ತು ಋಣ ಧ್ರುವಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಈಗ ಪ್ರಶ್ನೆ 10, ನಿಮಗೆ ABCDE ಮತ್ತು F ಎಂದು ಗುರುತಿಸಲಾದ 6 ವಿದ್ಯುತ್ ಕೋಶಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಕೆಲವು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಕೆಲವು ಕಾರ್ಯನಿರ್ವಹಿಸುತ್ತಿಲ್ಲ. ಅವುಗಳಲ್ಲಿ ಯಾವುದು ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ಗುರುತಿಸಲು ಒಂದು ಚಟುವಟಿಕೆಯನ್ನು ವಿನ್ಯಾಸಗೊಳಿಸಿ ಅಂತ ಇದೆ. ಇದರಲ್ಲಿ ಮೊದಲ ಪ್ರಶ್ನೆ ಯಾವುದಪ್ಪ ಅಂದರೆ, ನಿಮಗೆ ಅಗತ್ಯವಿರುವ ವಸ್ತುಗಳನ್ನು ಪಟ್ಟಿ ಮಾಡಿ. ಆ ಅಗತ್ಯವಿರುವ ವಸ್ತುಗಳು ಯಾವಂದರೆ, ಸರಿಯಾಗಿ ಕೆಲಸ ಮಾಡುವ ಒಂದು ವಿದ್ಯುತ್ ದೀಪ ಮತ್ತು 2 ವಾಹಕ ತಂತಿಗಳು. ಇನ್ನು 2ನೆಯ ಪ್ರಶ್ನೆ, ನೀವು ಅನುಸರಿಸುವ ಕಾರ್ಯವಿಧಾನವನ್ನು ಬರೆಯಿರಿ ಅಂತ ಇದೆ. ಈ ಪ್ರಶ್ನೆಗೆ ಉತ್ತರ ಅಂದರೆ ಕಾರ್ಯವಿಧಾನ, ವಿದ್ಯುತ್ ದೀಪದ 2 ತುದಿಗಳಿಗೆ ತಂತಿಗಳನ್ನು ಜೋಡಿಸಿ ಒಂದು ಸರಳ ಪರೀಕ್ಷಕವನ್ನು ತಯಾರಿಸಿಕೊಳ್ಳಿ ಅಂದರೆ ಟೆಸ್ಟರನ್ನು ತಯಾರಿಸಿಕೊಳ್ಳಿ. ಈಗ 6 ವಿದ್ಯುತ್ ಕೋಶಗಳನ್ನು ಒಂದೊಂದಾಗಿ ತೆಗೆದುಕೊಂಡು ತಂತಿಯ 2 ತುದಿಗಳನ್ನು ಕೋಶದ ಧನ ಮತ್ತು ಋಣ ತುದಿಗಳಿಗೆ ಸಂಪರ್ಕಿಸುವುದು. ಇನ್ನು 3ನೆಯ, ಈ ವಸ್ತುಗಳನ್ನು ಬಳಸಿಕೊಂಡು ಕೆಲಸ ಮಾಡುತ್ತಿರುವ ವಿದ್ಯುತ್ ಕೋಶಗಳನ್ನು ಗುರುತಿಸಲು ಚಟುವಟಿಕೆಯನ್ನು ಕೈಗೊಳ್ಳಿ ಅಂತ ಇದೆ. ಇದಕ್ಕೆ ಉತ್ತರ ತೀರ್ಮಾನ ಅಂದರೆ ಯಾವ ವಿದ್ಯುತ್ ಕೋಶವನ್ನು ಜೋಡಿಸಿದಾಗ ದೀಪ ಬೆಳಗುತ್ತದೆಯೋ ಆ ಕೋಶವು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ನಿರ್ಧರಿಸಬಹುದು. ದೀಪ ಬೆಳಗದಿದ್ದರೆ ಆ ಕೋಶವು ಹಾಳಾಗಿದೆ ಅನ್ನುವ ನಿರ್ಧಾರವನ್ನು ನಾವು ಕೈಗೊಳ್ಳಬಹುದು. ಈಗ ಪ್ರಶ್ನೆ 11, ಒಂದು LED ಬೆಳಗಲು 2 ವಿದ್ಯುತ್ ಕೋಶಗಳನ್ನು ಸರಣಿಯಲ್ಲಿ ಜೋಡಿಸಬೇಕಾಗುತ್ತದೆ. ಚಿತ್ರ 3.21ರಲ್ಲಿ ತೋರಿಸಿರುವಂತೆ ತಾನ್ಯ ವಿದ್ಯುತ್ ಮಂಡಲವನ್ನು ರಚಿಸಿದ್ಲು. ದೀಪವು ಬೆಳಗುತ್ತದೆಯೇ? ಇಲ್ಲದಿದ್ದರೆ ಸರಿಯಾದ ಸಂಪರ್ಕಗಳಿಗಾಗಿ ತಂತಿಗಳನ್ನು ಎಳೆಯಿರಿ ಅಂತ ಇದೆ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಇಲ್ಲಿ LED ದೀಪ ಅಂತಕ್ಕಂಥದ್ದು ಬೆಳಗುವುದಿಲ್ಲ. ಸರಿಯಾದ ಸಂಪರ್ಕ ಹೀಗಿರಬೇಕು. ಹೇಗೆ? ಒಂದು LEDಯನ್ನು ಬೆಳಗಿಸಲು 2 ಕೋಶಗಳನ್ನು ಬಳಸುವಾಗ ಮೊದಲ ಕೋಶದ ಧನ ತುದಿಯನ್ನು 2ನೇ ಕೋಶದ ಋಣ ತುದಿಗೆ ಕಡ್ಡಾಯವಾಗಿ ಜೋಡಿಸಬೇಕು. ನಂತರ ಬ್ಯಾಟರಿಯ ಧನ ತುದಿಯನ್ನು LEDಯ ಉದ್ದನೆಯ ತಂತಿಗೆ ಅಂದರೆ ಧನಾಗ್ರಕ್ಕೆ ಮತ್ತು ಬ್ಯಾಟರಿಯ ಋಣ ತುದಿಯನ್ನು LEDಯ ಚಿಕ್ಕ ತಂತಿಗೆ ಅಂದರೆ ಋಣಾಗ್ರಕ್ಕೆ ಜೋಡಿಸಬೇಕು. ಈ ರೀತಿ ಸರಿಯಾಗಿ ಸಂಪರ್ಕಿಸಿದರೆ ಮಾತ್ರ ಏನಾಗುತ್ತೆ, LED ದೀಪ ಅಂತಕ್ಕಂಥದ್ದು ಬೆಳಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು 7ನೇ ತರಗತಿಯ 3ನೇ ಅಧ್ಯಾಯ ವಿದ್ಯುತ್ ಶಕ್ತಿ ಮಂಡಲಗಳು ಮತ್ತು ಅದರ ಘಟಕಗಳು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚೆ ಮಾಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಮರೆಯದೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಅವಶ್ಯವಿರುವ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.